ನಾಗಮಂಗಲದಲ್ಲಿ ಸತ್ಯ ಶೋಧನೆಗೆ ಬಿಜೆಪಿ ಮುಂದಾಗಿದೆ. ಶಾಸಕ ಅಶ್ವಥ್ ನಾರಾಯಣ ಅವರ ನೇತೃತ್ವದ ತಂಡ ಭೇಟಿಯನ್ನ ಕೊಟ್ಟಿದೆ. ನಾಗಮಂಗಲ ಗಲಭೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನ ಪಡೆದು ವರದಿಯನ್ನ ಸಿದ್ಧ ಮಾಡಲಿದೆ ನಿಯೋಗ. ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಅಶ್ವಥ್ ನಾರಾಯಣ ಅಂಡ್ ಟೀಮ್ ಗಮನಿಸ್ತಾ ಇದ್ದೀರಿ. ನಾಗಮಂಗಲದಲ್ಲಿ ಆದಂತಹ ಘಟನೆಯ ಬಗ್ಗೆ ಸ್ಥಳೀಯರಿಂದ ಸಂಪೂರ್ಣ ವಿವರಣೆಯನ್ನ ಪಡೆಯಲಿದ್ದಾರೆ. ಏನಾಯಿತು, ಯಾರಿಂದ ಕೃತ್ಯ ಆಯಿತು, ಯಾರಿಂದ ಆರಂಭ ಆಯಿತು, ಸತ್ಯವನ್ನ ಕೆದಕುವಂತಹ ಕೆಲಸವನ್ನ ಸತ್ಯ ಶೋಧನಾ ಸಮಿತಿ ಮಾಡಲಿದೆ. ನಂತರದಲ್ಲಿ ವರದಿಯನ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಯಾರ್ದು ತಪ್ಪು, ಏನ್ ಘಟನೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೂಡ ಇರಲಿದೆ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಸಂಘರ್ಷ, ಈ ಕುರಿತು ಅಶ್ವಥ್ ನಾರಾಯಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ ಈ ಕೋಮು ಗಲಭೆ ವಿಚಾರದಲ್ಲಿ ಒಂದು ಸಮಗ್ರವಾಗಿ ತನಿಖೆ ನಡಿಬೇಕು, ಸತ್ಯ ಶೋಧನೆ ಆಗಬೇಕು, ಮಾಹಿತಿಗಳನ್ನು ಪಡಿಬೇಕು, ಪರಿಣಾಮಕಾರಿಯಾಗಿ ತಗೋಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಆ ತುಷ್ಟೀಕರಣದ ರಾಜಕಾರಣ, ಗಣೇಶನ್ನೇ ಅರೆಸ್ಟ್ ಮಾಡೋವಂಥ ರೀತಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಭಾಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ನಷ್ಟವನ್ನು ಭರಿಸೋದು ಹೇಗೆ, ನಿಜವಾದ ಕೈವಾಡ ಯಾರ್ದು, ಇಲ್ಲಿ ಈ ಸ್ಥಳದಲ್ಲಿ ಬೇರೆ ಬೇರೆ ಇತರ ಚಟುವಟಿಕೆಗಳು ನಡೀತಿರೋ ಏನು, ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸತ್ಯತೆಯನ್ನು ಹೊರಗೆ ತರುವಂಥದ್ದು. ಯಾಕೆಂದರೆ ಜನಕ್ಕೆ ಸತ್ಯ ಗೊತ್ತಾಗಬೇಕು. ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ